ಈ ಒಂದು BJP SC ST ಮೋರ್ಚಾದ ಶಿಕಾರಿಪುರ ತಾಲೂಕಿನ SC ST ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ತಂದೆ ಸಮಾನರಾದಂಥ ಹಿರಿಯರಾದಂಥ BS ಯಡಿಯೂರಪ್ಪ ಸಾಹೇಬ್ರವರೇ ಹಾಗೂ ಈಗ ತಾನೇ ಉದ್ಘಾಟನೆ ಭಾಷಣ ಮಾಡಿದಂಥ ಹಿರಿಯ ಸೋದರರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರೇ ಹಾಗೂ ಈಗ ತಾನೇ ಅದ್ಭುತವಾಗಿ ಮಾತಾಡಿದಂಥ ಹಿರಿಯರು ಮಾರ್ಗದರ್ಶಕರಾದಂಥ ಗೋವಿಂದ್ ಕಾರಜೋಳ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಸಂಸದರು ತಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಲೀಡ್ನಿಂದ ನಿಮ್ಮೆಲ್ಲರ ಆಶೀರ್ವಾದ ಗೆಲ್ಲುವಂಥ ಶ್ರೀ ರಾಘವೇಂದ್ರ ಅಣ್ಣವರೇ ಹಾಗೂ ಸುನಿಲ್ ವಲ್ಲಾಪುರಿ ಅಣ್ಣವರೇ, ಸೋದರಂತ ರಾಜು ಕುಡ್ಚಿ ಅವರೇ ಮತ್ತು ಸೋದರಿಯಾದಂಥ ಶ್ರೀಮತಿ ಶಾರದಾ ಪುರನಾಯಕ್ ಅಕ್ಕವರೇ, ಸೋದರಂತ ಅಶೋಕ್ ನಾಯಕ್ ಅವರೇ ಮತ್ತು ಮೇಘರಾಜ್ ಅಣ್ಣವರೇ, ಹರೀಶ್ ಅವರೇ, ಬಳಿಗಾರ ಅಣ್ಣವರೇ, ರಾಮು ನಾಯಕ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶರಣು ತೆರಿಕೆರೆ ಆದಾಗಿ, ತಮ್ಮೇಶ್ ಗೌಡ ಆದಾಗಿ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಯಾವತ್ತು ನನ್ನ ತಾಯಿಯಂದರೆ, ತಂಗಿಯಂದರೆ, ಅಣ್ಣ ತಮ್ಮಂದರೆ, ಎಲ್ಲ BJP ಪಕ್ಷದ ಕಾರ್ಯಕರ್ತ ಮಿತ್ರರೇ, ಎಲ್ಲ ನನ್ನ SC ST ಬಂಧುಗಳೇ ಮತ್ತು ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರೇ. ಸರ್, ಭರತ್ನಾಗ ನಾನು ದಾರಿಯಾಗಿ ನೋಡ್ಕೊಂತ ಬಂದ ವಿಜಯಣ್ಣ, ಕಟೌಟ್ಸ್ನಾಗ ಒಂದು ತಪ್ಪಾಗಿತ್ತು. ನಾನು ಭಾಳ ಒತ್ತು ಕೊಟ್ಟು ನೋಡಿದೆ. ಅದರಲ್ಲಿ ಏನು ಬರೆದಾರೆ ಅಂತಂದರೆ, ಯಡಿಯೂರಪ್ಪ ಸಾಹೇಬರಿಗೆ 81ನೇ ವರ್ಷದ ಹುಟ್ಟಿದಬ್ಬ ಆರ್ಥಿಕ ಶುಭಾಶಯಗಳು ಅಂತಂದು. ಸಾಹೇಬ್ರಿಗೆ 81 ವರ್ಷ ಆಗಿಲ್ಲ, 18 ವರ್ಷ ಆಗ್ಯಾವ. ಸುಮ್ಮನೆ 81 ಅಂತ ಬರ್ದಾರವ್ರು. 18 ವರ್ಷದ ಹುಡುಗರು ಇಷ್ಟು ಜೋಶ್ನಾಗ ಇರಂಗಿಲ್ಲ ನಮ್ಮ ಸಾಹೇಬ್ರಷ್ಟು. ಅಷ್ಟೊಂದು ಜೋಶ್ನಲ್ಲಿ, ಅಷ್ಟೊಂದು ಉರುಪ್ನಲ್ಲಿ ಇಡೀ ರಾಜ್ಯ ಸುತ್ತುವಂತ ಏಕೈಕ ರಾಜ ಹುಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರಂತ ಹೆಮ್ಮೆಂದು ಹೇಳ್ತೇವೆ. ಸಾಹೇಬ್ರ ನಾವು ಸ್ವಲ್ಪ ಮರುವಾಗಿ ಬಿಟ್ಟದ್ರಿ ಸರ್. ಏನಂದ್ರೆ ವಿಜಯಣ್ಣಗೆ ನಾವು ಬರೇ ಮರಿ ಹುಲಿ ಅಂತಿದ್ವಿ. ಆದ್ರೆ ಸಾಹೇಬ್ರೆ, ಆ ಮರಿ ಹುಲಿ ಆಗಿಲ್ಲ, ಈಗ ಹೆಬ್ಬುಲಿ ಆಗಿ ವಿಜಯಣ್ಣಿಗೆ ಆಲ್ರೆಡಿ ರಾಜ್ಯ ತುಂಬ ಬೆಳೆದು ಬಿಟ್ಟಿದ್ದಾನೆ. ರಾಗಣ್ಣನು ಅಷ್ಟೇ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾನೆ. ಈ ತ್ರಿಮೂರ್ತಿಗಳು ಇಷ್ಟು ಬೆಳೆಯಕ್ಕೆ ಯಾರು ಕಾರಣೀಭೂತರಂದ್ರೆ ತಾವೆಲ್ಲ ಇಲ್ಲಿ ಕುಂತಿರಲ್ಲ, ತಾವು ಕಾರಣೀಭೂತರು. ತಮ್ಮ ಹೃದಯಪೂರ್ವಕ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕೆಂದ್ರೆ ಅಂತ ಮಹಾನಾಯಕರು ಕೊಟ್ಟಂತ ಶಿಕಾರಿಪುರದ ಜನತೆಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಅಂತ ನಮ್ಗೆ ಅನಿಸ್ತದೆ. ಯಾಕೆಂದ್ರೆ ನೀವೇನ್ರ ಅನ್ಬೋದು, ನಮ್ಮ ಶಿವಮೊಗ್ಗಕ್ಕೆ ಅದು ಮಾಡ್ಯಾರ, ನಮ್ಮ ಶಿವಮೊಗ್ಗಕ್ಕೆ ಇಷ್ಟು ಡೆವಲಪ್ಮೆಂಟ್ ಮಾಡ್ಯಾರ ಅಂತ ರಾಜಣ್ಣ ಹೇಳ್ಬೋದು. ಆದರೆ ಇವತ್ತು ಈ ರಾಜು ಗೌಡ ಆಗಿರ್ಬೋದು, ರಾಜು ಕುಡ್ಚಿ ಅವರಾಗಿರ್ಬೋದು, ಸುನಿಲ್ ವಲ್ಲಾಪುರಿ ಅವರಾಗಿರ್ಬೋದು, ನಾವೆಲ್ಲ SC ST ಸಮಾಜದವರು ತಲೆ ಎತ್ಕೊಂಡು ಓಡಾಡ್ಬೇಕಂತಂದ್ರೆ ಅದಕ್ಕೆ ಯಡಿಯೂರಪ್ಪ ಸಾಹೇಬ್ರ ಕಾರಣ ಅಂತಂದ್ರೆ ತಪ್ಪಾಗದಂತ ಅನಿಸ್ತದೆ. ಕಾರಜೋಳ ಸಾಹೇಬ್ರಿಗಾಗಿರಲಿ, ನಮಗೆಲ್ಲರಿಗಾಗಲಿ ಇಷ್ಟೊಂದು ಗೌರವ ಕೊಡೋದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಎಲ್ಲ ಸಮಾಜ ಗೌರವ ಕೊಡೋಂಥ ಕೆಲಸವನ್ನಾಗಿದೆ. ಇವತ್ತು ನೋಡ್ರಿ, ಮಹರ್ಷಿ ವಾಲ್ಮೀಕಿಯವರ ಮೇಲೆ ಪ್ರೀತಿಯಿಂದನೇ ಇವತ್ತು ರಜೆಯನ್ನು ಘೋಷಣೆ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಹಂಗಾಗಿ ನಮ್ಮ ಸಮಾಜದವರಲ್ಲಿ ಒಂದಾಗಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಅವರು ಏನು ಮಾಡ್ತಿದ್ದಾರೆ? ನಿನ್ನೆ ಸರ್ ನೀವು ಇದ್ದಿಲ್ಲ, ಇಲ್ಲಿ ಇದ್ದಿರಿ ಸರ್, ಹುಟ್ಟಿದಬ್ಬ ಇತ್ತು ತಮ್ಮ. ನಿನ್ನೆ ಅಣ್ಣ ವಿಜಯಣ್ಣ ವಿಧಾನಸೌಧ ಅಂತಂದ್ರೆ ನಾವೆಲ್ಲರೂ ಅದನ್ನು ದೇವಸ್ಥಾನ ಅಂತ ಭಾವಿಸ್ತೀವಿ. ಆ ವಿಧಾನಸೌಧದಲ್ಲಿ ನಮ್ಮ BJP ಅಭ್ಯರ್ಥಿ ಗೆದ್ದಾಗ ಜೈ ಶ್ರೀರಾಮ್ ಅಂದ್ರಂತ ಒಂದೇ ಕಿಚ್ಚಿಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ ಆ ಮನುಷ್ಯರು. ಅಂದ್ರೆ ವಿಚಾರ ಮಾಡ್ರಿ ನೀವು, ಯಾವ ಪರಿಸ್ಥಿತಿಗೆ ಇವ್ರು ಕಾಂಗ್ರೆಸ್ ಅವ್ರು ಬಂದಿದ್ದಾರೆ. ಈ ಕಾಂಗ್ರೆಸ್ ಅವರು ಅದನ್ನು ಸಮರ್ಥನೆ ಮಾಡ್ಕೊಂತಿದ್ದಾರೆ. ನಿಮ್ಗೆ ನಾಚಿಕೆ ಆಗಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ನಿಮಗೆ ನಮ್ಮ ವಿರೋಧಿ ರಾಷ್ಟ್ರವನ್ನ ಜೈ ಅಂದ್ರೆ ನೀವು ಅದನ್ನು ಸಮರ್ಥ ಮಾಡ್ಕೊಂತೀರ ಅಂದ್ರೆ ನಿಮ್ಗಿಂತ ನಾಚಿಗೇಡು ಬೇರೆ ಯಾರು ಇಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾನೆ. ಯಾಕೆ ಜೈ ಶ್ರೀರಾಮ್ ಅಂದ್ರೆ ಬ್ಯಾನೆ ಆಯ್ತಾ ನಿಮ್ಗೆ? ನಾವು ಜೈ ಶ್ರೀರಾಮನು ಅಂತೀವಿ, ನಾವು ಬಾಬಾ ಜೈ ಭೀಮನು ಅಂತೀವಿ, ಜೈ ಸತ್ಯ ಸೇವಲಾಲ್ನು ಅಂತೀವಿ, ಜೈ ಬಾಬು ಜಗಜೀವನು ಅಂತೀವಿ. ಆದ್ರೆ ನಿಮ್ಮ ಬಾಯಲ್ಲಿ ಅನ್ನಕ್ಕಾಗ್ತದೇನ್ರಿ? ಏನು ಮಾಡಿದ್ರಿ ನೀವು SC STಗೆ? ಏನು ಮಾಡಿರಿ ಹೇಳ್ರು? ಏನೂ ಮಾಡಿಲ್ಲ.
ಸುಮ್ಮನೆ SC/ST ಅವ್ರಿಗೆ ಓಟ್ ತಗೋಂಥ ಕೆಲಸವನ್ನು ಮಾಡಿದ್ದಾರೆ ಬಿಟ್ಟರೆ SC/ST ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಕೊಟ್ಟಿಲ್ಲ, ಹೆಚ್ಚಿನ ಒಂದು ಗೌರವ ಕೊಡೋಂಥ ಕೆಲಸವನ್ನು ಮಾಡಿಲ್ಲ. ಇವತ್ತೇನಾದರೂ ಮಾಡಿದರೆ ಅದು ಯಡಿಯೂರಪ್ಪ ಸಾಹೇಬ್ರು ಗೌರವ ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ಏನಾದರೂ ಮಾಡಿದರೆ ವಿಜೇಂದ್ರಣ್ಣವ್ರು ಮಾಡಿದ್ದಾರೆ, ರಾಘಣ್ಣವ್ರು ಮಾಡಿದ್ದಾರೆ. ಹೊರತಾಗಿ ಕಾಂಗ್ರೆಸ್ ಅವರು ಏನು ಮಾಡೋಂಥ ಕೆಲಸವನ್ನು ಮಾಡಿಲ್ಲ. ನಿನ್ನಿದನ್ನು ತಾವು ವಿಚಾರ ಮಾಡಬೇಕಾಗ್ತದೆ. ಬರೀ ಒಂದು 3 ರಾಜ್ಯಸಭೆ ಗೆದ್ದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಅಂದರು. ಇನ್ನೇನಾದರೂ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಲಿಲ್ಲ, ರಾಘವೇಂದ್ರನವ್ರು MP ಆಗಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ರೋಡ್ ಮೇಲೆ ಓಡಾಡ್ಲಾರ್ದಂಗೆ ಇರ್ತದ. ಇದನ್ನ ನೀವೆಲ್ಲರೂ ವಿಚಾರ ಮಾಡಬೇಕಾಗ್ತದೆ. ಬಹಳಷ್ಟು ಜನ ಹೇಳ್ತಾರೆ ಮೋದಿ ಅವ್ರಿಗೋಸ್ಕರ ಓಟ್ ಮೋದಿ ಅವ್ರಿಗೋಸ್ಕರ BJP ಗೆಲ್ಸೋದಲ್ಲ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಂತಂದ್ರೆ BJP ಅಭ್ಯರ್ಥಿಗಳು ಗೆಲ್ಸಂತ ಕೆಲಸ ನಾವು ಮಾಡಬೇಕಾಗ್ತದೆ. ನೋಡಿದ್ರಿ ತಾವು. ಅಂದ್ರೆ ಕಾಂಗ್ರೆಸ್ ಅವರು ಮನಸ್ಥಿತಿ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ರಿ. ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷದವರಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ, ಅವ್ರು ಪ್ರತಿಯೊಬ್ಬರಿಗೆ ಹೇಳ್ತಾನೆ, ನಿಮಗೇನಾದ್ರೂ ನಾಚಿ ಮಾನ ಮರ್ಯಾದೆ ಇತ್ತಂತಂದ್ರ ಮೊದಲು ಯಾರವನು ಪಾಕಿಸ್ತಾನಕ್ಕೆ ಜೈ ಅಂದನ ಅವನಿಗೆ ಗಲ್ಲಿಗೇರ್ಸಂತ ಕೆಲಸ ನೀವು ಮಾಡಬೇಕಾಗ್ತದೆ. ಆ ರಾಜ್ಯಸಭಾ ಸದಸ್ಯನ ಕಿತ್ತು ಕಟ್ಟಂತ ಕೆಲಸ ಮಾಡಬೇಕಾಗ್ತದೆ. ಅದನ್ನ ಬಿಟ್ಟು ನೀವು ಸಮರ್ಥನೆ ಮಾಡಿಕೊಂಡ್ರಿ ಅಂತಂದ್ರ ನಿಮ್ಮ ಹಣೆ ಬರ ನಿಮಗೆ ಗೊತ್ತಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಬಂಧುಗಳೇ, ನಿಮ್ಮೆಲ್ಲರಿಗೆ ನಮ್ಮ SC/ST ಬಂಧುಗಳಿಗೆ ಒಂದೇ ಮಾತು ಹೇಳ್ತಾನೆ, ದಯವಿಟ್ಟು ನಿಮ್ಮೆಲ್ಲರಿಗೆ ಕೈ ಜೋಡಿಸಲ್ಲ, ನಿಮ್ಮ ಪಾದಗಳಿಗೆ ಕಾಲುಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀವಿ. ದಯವಿಟ್ಟು ಹೆಚ್ಚಿನ ರೀತಿಯಿಂದ BJP ಅಭ್ಯರ್ಥಿ ಅಂತ ರಾಘಣ್ಣಗೆ ತಾವು ಹೆಚ್ಚಿನ ಮತ ಹಾಕಿ ಗೆದ್ಸಂತ ಕೆಲಸ ತಾವು ಮಾಡಬೇಕು. ತಮ್ಮ ಸಂಬಂಧಿಕರಿಗೆ, ತಮ್ಮ ಬಂಧುಗಳಿಗೆ, ತಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲ ಕಡೆ ನೀವು ಹೇಳ್ಬೇಕು BJPಗೆ ಓಟ್ ಹಾಕ್ರಿ ಅಂತೇಳಿ. ಯಾಕಂತಂದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು BJPಯನ್ನು ಗೆಲ್ಸಂತ ಕೆಲಸನ ದಯವಿಟ್ಟು ಮಾಡ್ರಿ ಅಂತ ಹೇಳ್ತಾ, ಹೋದ ಸರನು ಇದೇ ಜಾಗದಲ್ಲಿ ಬಂದು ವಿಜಯಣ್ಣನ ಬಗ್ಗೆ ಮಾತಾಡಿ ಹೋಗಿದ್ವಿ. ನೀವು ಅಷ್ಟ ಹೆಚ್ಚಿನ ಲೀಡಿಂದ ಗೆಲ್ಸಿದಕ್ಕೆ ಇವತ್ತು ವಿಜಯಣ್ಣ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ. ರಾಘಣ್ಣನು ಗೆಲ್ಸಿದ್ರೆ ಅಂದ್ರೆ ಬರುವಂತ ಮೋದಿ ಸಾಹೇಬ್ರ ಒಂದು ಕ್ಯಾಬಿನೆಟ್ ನಲ್ಲಿ ರಾಘಣ್ಣನು ಮಂತ್ರಿ ಆಗ್ತಾರೆ. ಇನ್ನೂ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಒಂದು ಒಳ್ಳೇದಾಗ್ತದೆ. ಆ ಕೆಲಸ ತಾವು ಮಾಡ್ತಾರಂತ ಸಂಪೂರ್ಣ ವಿಶ್ವಾಸ ಇಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಇನ್ನೊಂದ್ಸರಿ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ 100 ಕಾಲ ನಮ್ಮ ಸಾಹೇಬ್ರು ಹಿಂಗೆ ಬೆಳೀಲಿ, ಹಿಂಗೆ ಬಾಳಲಿ, ಅವರ ಒಂದು ಆಶೀರ್ವಾದದಲ್ಲಿ ನಮ್ಮಂಥ ಹಲವಾರು ಯುವಕರು ಬೆಳಿತೀವಿ ಅಂತ ಹೇಳ್ತಾ ನಾನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಭೀಮ್, ಜೈ ವಾಲ್ಮೀಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.